ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇದು ರಾಜಕೀಯ ಚದುರಂಗದಲ್ಲಿ ಸಾಗುವ ಅಡ್ಡದಾರಿ. ರಾಜಕಾರಣದಲ್ಲಿ ಶಾಶ್ವತ ಶತ್ರುಗಳೂ ಇಲ್ಲ, ಶಾಶ್ವತ ಮಿತ್ರರೂ ಇಲ್ಲ. ಕೇವಲ ಅಧಿಕಾರ ಹಾಗೂ ಸ್ವಾರ್ಥವೇ ಇಲ್ಲಿ ಪರಮ ಸತ್ಯ. ನೆನೆ ನಡೆದ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನದ ಕುದುರೆಗಳಿಂದ ಕಂಪನ ಸೃಷ್ಟಿ ಮಾಡಿದೆ. ಸೈಡ್ ಎಫೆಕ್ಟ್ ಆಗ್ತಾ ಇದ್ದಂತೆ ಜೆಡಿಎಸ್ ವರಿಷ್ಠರು ಸತ್ಯ ಶೋಧನೆಗೆ ಇಳಿದಿದ್ರೆ ನಂಬಿಕೆ ದ್ರೋಹಿಗಳ ವಿರುದ್ಧ ಕ್ರಮಕ್ಕೂ ಮುಂದಾಗಿದ್ದಾರೆ. ನಿನ್ನೆ ಚುನಾವಣೆಯಲ್ಲಿ ಯಾರು ಕ್ರಾಸ್ ವೋಟ್ ಮಾಡಿದ್ದಾರೆ ನನ್ನ ಹತ್ರ ಸಂಪೂರ್ಣ ಮಾಹಿತಿ ಇದೆ. ಅದರಿಂದ ನಾನೇನು ವಿಚಲಿತನಾಗಿಲ್ಲ. ಯಾರ್ಯಾರು ಕ್ರಾಸ್ ವೋಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಮೊದಲೇ ನಾನು ನಿರೀಕ್ಷೆನೂ ಇಟ್ಕೊಂಡಿದ್ದೆ. ಇದು ಕೇವಲ ಬಿರುಗಾಳಿಯಲ್ಲ, ಪ್ರಚಂಡ ಮಾರುತ. ಮೇಲ್ಮನೆ ಮೇಲಾಟದಲ್ಲಿ ಹಸ್ತಪಾಳಿಯ ಗೆದ್ದು ಬೀಗಿದ್ರೆ ಕಮಲ ದಳಕ್ಕೆ ಕ್ರಾಸ್ ವೋಟಿಂಗ್ ತೂಫಾನು ಅಡ್ಡಡ್ಡ ಸೀಳ್ಬಿಟ್ಟಿದೆ. ದೋಸ್ತಿ ಪಾಳ್ಯದಲ್ಲಿ ಈಗ ಗುಡುಗು ಸಿಡಿಲು ರಣಮಳೆಯ ಅನುಭವ. ಖಾಲಿ ಇದ್ದ 7 ಸ್ಥಾನಗಳಿಗೆ ನಡೆದ ಪರಿಷತ್ ಪರೀಕ್ಷೆಯಲ್ಲಿ ಆಡಳಿತಾರೂಢ ಕಾಂಗ್ರೆಸ್ 5 ಸ್ಥಾನಗಳನ್ನ ಗೆದ್ರೆ ಬಿಜೆಪಿಗೆ 2 ಸ್ಥಾನಕ್ಕೆ ತೃಪ್ತಿ ಪಟ್ಕೊಂಡಿದೆ. ಆದ್ರೆ ಮೈತ್ರಿಕೂಟದ ಬೆಂಬಲದೊಂದಿಗೆ ಕಣಕ್ಕಿಳಿದಿದ್ದ ಜೆಡಿಎಸ್ಗೆ ಹೀನಾಯ ಸೋಲಿನ ಬರಸಿಡಿಲು ಬಡಿದಿದೆ. ಬಿಜೆಪಿ ಜೆಡಿಎಸ್ ದೋಸ್ತಿಯಲ್ಲಿ ಅಡ್ಡ ಬಿರುಗಾಳಿ. ಅಡ್ಡ ಹೊಡೆತ, ಮೈತ್ರಿಗೆ ಆಘಾತ, ಸಿಡಿದೆದ್ದ ದಳಪತಿ. ಎಸ್, ಬಿಜೆಪಿ ಜೆಡಿಎಸ್ ದೋಸ್ತಿ ಅಡ್ಡ ಮತದಾನದಿಂದ ತಲ್ಲಣಿಸಿದೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಆತ್ಮಸಾಕ್ಷಿಯ ಮತಗಳು ಮೈತ್ರಿಗೆ ಬಹುದೊಡ್ಡ ಆಘಾತ ನೀಡಿವೆ. ಮೈತ್ರಿಕೂಟದ ಕನಿಷ್ಠ 11 ಮಂದಿ ಅಡ್ಡ ಮತದಾನ ಮಾಡಿದ್ದು ದೋಸ್ತಿಗೆ ಭಾರಿ ಮುಖಭಂಗ ಆಗಿದೆ. ಪರಿಷತ್ ಫಲಿತಾಂಶ ದಳ ಪಕ್ಷಕ್ಕೆ ಭವಿಷ್ಯದ ಭದ್ರತೆಯ ಪ್ರಶ್ನೆ ಎತ್ತಿದೆ. ಇದೇ ವೇಳೆ ಪ್ರತಿಕ್ರಿಯಿಸಿರೋ ಎಚ್ಡಿಕೆ ಹೆಚ್ಚಿನ ನಂಬಿಕೆ ಒಳ್ಳೆಯದಲ್ಲ ಅಂತ ಪಾಠ ಕಲಿಸಿದೆ. 2028ರ ಚುನಾವಣೆಯೇ ನಮಗೆ ಅಸಲಿ ಕದನ ಅನ್ನೋ ಮೂಲಕ ಅಸಮಾಧಾನ ಸಿಡಿಸಿದ್ದಾರೆ. ಈ ಚುನಾವಣೆಯ ನೆನ್ನೆಯ ಫಲಿತಾಂಶ ಬಹುಶಃ ನಮಗೆ ಇನ್ನೊಂದು ರೀತಿಯ ಅನುಭವವನ್ನು ಕೊಟ್ಟಿದೆ ಅನ್ನೋದು ನಾನು ಹೇಳ್ತೀನಿ. ಯಾರನ್ನೂ ದೂಷಣೆ ಮಾಡಲಿಕ್ಕೆ ಹೋಗಲ್ಲ. ಈಗ ಅತಿಯಾಗಿ ನಂಬಿಕೆ ಇಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತಕ್ಕಂಥದ್ದು ಒಂದು ಸಂದೇಶ ಕೆಲವರು ಕೊಟ್ಟಿದ್ದಾರೆ. ಇಲ್ಲಿ ಯಾರನ್ನ ದೂಷಣೆ ಮಾಡಲಿಕ್ಕೂ ಹೋಗಲ್ಲ. ಈ ಫಲಿತಾಂಶದಿಂದ ಯಾವುದೇ ದೊಡ್ಡ ಮಟ್ಟದ ಬದಲಾವಣೆಯೂ ನಾವೇನು ತರಲಿಕ್ಕೇನಾಗೋದಿಲ್ಲ. ನಮಗೆ ನಿಜವಾದ ಒಂದು ಅಖಾಡ ಇರತಕ್ಕಂಥದ್ದು 28ರ ಚುನಾವಣೆ. ದೇಶದ ರಾಜಕಾರಣನೇ ಈಗ ನೋಡ್ತಾ ಇದ್ದೀನಿ. ದೇಶದ ರಾಜಕಾರಣ 3 ಬಾರಿ 2 ಬಾರಿ ಮುಖ್ಯಮಂತ್ರಿಗಳಾದಂಥ ಪಕ್ಷಗಳ ಪರಿಸ್ಥಿತಿಗಳು ಏನಾಗ್ತಿದೆ ಅಂತಕ್ಕಂಥದ್ದು ದೇಶದ ನಾನಾ ಭಾಗದ ರಾಜ್ಯಗಳಲ್ಲಿ ಏನು ಫಲಿತಾಂಶಗಳನ್ನು ಕಂಡಿದ್ದೇನೆ. ಪರಿಷತ್ನಲ್ಲಿ ಸೋಲಿನ ಮರ್ಮಾಘಾತ ಬೆನ್ನಲ್ಲೇ ಜೆಡಿಎಸ್ ಸರ್ವೋಚ್ಚ ಎಚ್.ಡಿ. ಕುಮಾರಸ್ವಾಮಿ ಎಮರ್ಜೆನ್ಸಿ ಮೀಟಿಂಗ್ ಡಿಕ್ಲೇರ್ ಮಾಡಿದ್ದಾರೆ. 3 ಅಡ್ಡ ಮತದಾನ ಮಾಡಿರೋ ಶಂಕೆ ಇದ್ದು ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದು ಎಚ್.ಡಿ. ಕುಮಾರಸ್ವಾಮಿ ಜೆಪಿ ನಗರದ ನಿವಾಸದಲ್ಲಿ ತುರ್ತು ಸಭೆ ನಡೆಸಿದ್ದಾರೆ. ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ನೇತೃತ್ವದಲ್ಲಿ ನಡೆದ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದ ಪರಾಜಿತ ಅಭ್ಯರ್ಥಿ ಗೋವಿಂದರಾಜು ನಂಬಿಕಸ್ಥರನ್ನ ಮುಂದೆ ತರುವುದಕ್ಕೆ ಪಕ್ಷ ಕ್ರಮ ಕೈಗೊಳ್ಳಬೇಕು, ಅಡ್ಡ ಮತದಾನದಿಂದ ಆಘಾತ ಆಗಿದೆ ಎಂದಿದ್ದಾರೆ. ಈ ಸಖ್ಯದಿಂದ ಒಂದು ಗೆಲ್ಬೋದು ಅನ್ನೋ ಒಂದು ಸಂತೋಷದಲ್ಲಿ ಹಾಕಿದ್ವಿ. ಆದರೂ ಈ ರೀತಿ ಆದದ್ದು ನಮಗಂತೂ ಭಾಳ ಆಘಾತ ಆಗಿದೆ ಸರ್. ಅವಲೋಕನ ಆಗಬೇಕು, ಮುಂದಕ್ಕೆ ಯಾವ ರೀತಿ ನಂಬಿಕಸ್ಥರಿಂದ ಪಕ್ಷ ಕಟ್ಟಬೇಕು ಅನ್ನೋದನ್ನು ಅವಲೋಕನ ಮಾಡಿ ಮುಂದಕ್ಕೆ ಏನು ನಾವು ಶಿಸ್ತು ಕ್ರಮ ತಗೊಳ್ಳೋದು ಮುಖ್ಯ ಅಲ್ಲ. ಹೈಕಮಾಂಡ್ಗೆ ಪಟ್ಟಿ ಕಳುಹಿಸಲು ಬಿವೈವಿ ಸಜ್ಜು. ಇತ್ತ ಕಮಲ ಪಾಳಿಯಕ್ಕೂ ಅಡ್ಡೇಟು ಬಿದ್ದಿದ್ದು ಕಂಪಿಸಿದೆ. 7 ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಎನ್ನಲಾಗಿದ್ದು ಹೈಕಮಾಂಡ್ ನಾಯಕರಿಗೆ ಲಿಸ್ಟ್ ಕೊಡ್ತೀನಿ, ಪಕ್ಷಕ್ಕೆ ದ್ರೋಹ ಮಾಡಿದವರನ್ನ ಕ್ಷಮಿಸೋ ಮಾತೇ ಇಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಗುಡುಗಿದ್ದಾರೆ. ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು ಯಾರು ಅಡ್ಡ ಮತದಾನವನ್ನು ಮಾಡಿದ್ದಾರೆ
ಅವರನ್ನು ಕ್ಷಮಿಸ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಯಾರ್ಯಾರು ಆಟ ಆಡಿರ್ಬೋದು ಅನ್ನುವ ಕೆಲವು ಮಾಹಿತಿಗಳು ಕೂಡ ನಮ್ಮ ಬಳಿಯಲ್ಲಿದೆ. ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರ, ರಾಷ್ಟ್ರೀಯ ಅಧ್ಯಕ್ಷರ ಅಪಾಯಿಂಟ್ಮೆಂಟನ್ನು ಕೂಡ ನಾನು ಬೆಳಗ್ಗೆ ಕೇಳಿದ್ದೇನೆ. ಸಾಧ್ಯ ಆದರೆ ಇವತ್ತೇ ಕೊಡಿ ಅಥವಾ ಯಾವಾಗ ಕೊಟ್ಟರು ಕೂಡ ನಾನು ತಕ್ಷಣ ಬರ್ತೇನೆ. ವಿಧಾನ ಪರಿಷತ್ನಲ್ಲಾದಂಥ ಅಡ್ಡ ಮತದಾನದ ಬಗ್ಗೆ ಇವೆಲ್ಲವನ್ನು ಕೂಡ ವಿವರಿಸಬೇಕು ಅಂತೇಳಿ ನಾನು ಮನವಿಯನ್ನು ಕೂಡ ಮಾಡಿದ್ದೇನೆ. ಬಹುಶಃ ಇವತ್ತು ಅಥವಾ ಸೋಮವಾರ ಯಾವಾಗ ಸಮಯವನ್ನು ಕೊಡ್ತಾರೆ ನಾನು ಅವ್ರನ್ನ ಭೇಟಿ ಮಾಡಿ, ರಾಷ್ಟ್ರೀಯ ಅಧ್ಯಕ್ಷನ ಭೇಟಿ ಮಾಡಿ ಸಂಪೂರ್ಣವಾಗಿ ವಿವರಣೆಯನ್ನು ನೀಡುವಂಥ ಕೆಲಸ ನಾನು ಮಾಡ್ತೇನೆ. ಆದರೆ ಒಂದಂತೂ ಸತ್ಯ, ಯಾರು ಮೀರ್ ಸಾಧಕರುಗಳಿದ್ದಾರೆ ನಮ್ಮ ಪಾರ್ಟಿನಲ್ಲಿ ಅದನ್ನು ಪಕ್ಷ ಖಂಡಿತವಾಗಿ ಗಂಭೀರವಾಗಿ ತೆಗೆದುಕೊಳ್ತದೆ. ರಾಜ್ಯಾಧ್ಯಕ್ಷ ವಿಜೇಂದ್ರಗೆ ಹೈಕಮಾಂಡ್ ಬುಲಾವ್. ಪರಿಷತ್ ಪರೀಕ್ಷೆಯಲ್ಲಿ ಅಡ್ಡದಾರಿ ಹಿಡಿದ ಹಾಗೂ ಮೈತ್ರಿ ಧರ್ಮ ಪಾಲನೆ ಮಾಡದ ಶಾಸಕರ ಮೇಲೆ ಬಿಜೆಪಿ ಹೈಕಮಾಂಡ್ ಅಸಮಾಧಾನ ಹೊರಹಾಕಿದೆ. ಶಾಸಕರನ್ನ ಒಟ್ಟಾಗಿ ಹಿಡಿದಿಟ್ಟುಕೊಳ್ಳುವಲ್ಲಿ, ಪರಿಸ್ಥಿತಿಯನ್ನ ಯಶಸ್ವಿಯಾಗಿ ನಿಭಾಯಿಸುವಲ್ಲಿ ರಾಜ್ಯ ನಾಯಕತ್ವ ವಿಫಲವಾಗಿದ್ಯಾ ಅನ್ನೋ ಪ್ರಶ್ನೆಯನ್ನ ಹೈಕಮಾಂಡ್ ಎತ್ತಿದೆ. ರಾಜ್ಯ ಬಿಜೆಪಿ ಸಾರಥಿ ಬಿವೈ ವಿಜೇಂದ್ರಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ನೇತೃತ್ವದಲ್ಲಿ ಜೂನ್ 23, 2026 ದೆಹಲಿಯಲ್ಲಿ ಮಹತ್ವದ ಸಭೆ ನಡೆಯಲಿದ್ದು, ವಿಜೇಂದ್ರ ಜೊತೆ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಕರ್ನಾಟಕ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ಗೂ ಹೈಕಮಾಂಡ್ ಕಟ್ಟುನಿಟ್ಟಿನ ಕರೆ ಕೊಟ್ಟಿದೆ. ಒಟ್ಟಾರೆ ಅಡ್ಡ ಮತದಾನದ ಈ ಪ್ರಸಂಗ ಸಿಎಂ ಡಿಕೆಶಿ ರಾಜಕೀಯ ಕಾರ್ಯತಂತ್ರಕ್ಕೆ ಸಿಕ್ಕ ದೊಡ್ಡ ಯಶಸ್ಸು ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಮುಂಬರೋ ಜಿಬಿಎ ಎಲೆಕ್ಷನ್ ಹಾಗೂ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಗೂ ಮುನ್ನವೇ ಬಿಜೆಪಿ ಜೆಡಿಎಸ್ ಮೈತ್ರಿ ಬಿರುಕು ಜಗಜ್ಜಾಹೀರಾಗಿದೆ. ಹರೀಶ್ ಕಾಕೋಳ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.